Hi guys, so let us discuss about income from other sources from income tax. So before lockdown ನಿಮಗೆ ಕೆಲವು ಪ್ರಾಬ್ಲಮ್ಸ್ ಮಾಡಿಸಿದ್ವಿ. ಐ ಥಿಂಕ್ 4 to 5 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಫ್ರಮ್ ಸೆಕ್ಷನ್ ಸಿ 15 ಮಾರ್ಕ್ಸ್ ಇರುತ್ತೆ ಇದರಲ್ಲಿ. ಸೊ ಕ್ವೆಶನ್ ನೋಡಿ. ಸೊ ಜಾನಿ ಫರ್ನಿಶಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹಿಸ್ ಇನ್ವೆಸ್ಟ್ಮೆಂಟ್ ಫಾರ್ ದ ಪ್ರೀವಿಯಸ್ ಇಯರ್ ಎಂಡೆಡ್ 31st March 2019. ಎಂಟ್ರೀಸ್ ಏನು ಕೊಟ್ಟಿದ್ದಾನೆ? Rs 20,000 7% government securities, 30,000 18% tax-free debentures of X company limited listed, 1 lakh 10% debentures of Z company limited non-listed, 40,000 10% debentures of Y company limited listed, 50,000 8% municipal debentures and 40,000 15% port trust bonds. So paragraph, the interest is payable on the above securities on 30th June and 31st December every year. So interest ಯಾವಾಗ ರಿಸೀವ್ ಆಗ್ತಾ ಇದೆ? 30th Juneಗೆ ಮತ್ತು 31st Decemberಗೆ ರಿಸೀವ್ ಆಗ್ತಾ ಇದೆ. ನೆಕ್ಸ್ಟು, ದ ಬ್ಯಾಂಕ್ ಚಾರ್ಜ್ಡ್ 1% ಕಮಿಷನ್ ಆ್ಯಸ್ ಕಲೆಕ್ಷನ್ ಚಾರ್ಜಸ್ ಆನ್ ದಿ ನೆಟ್ ಇಂಟ್ರೆಸ್ಟ್. ಎಷ್ಟಿದೆ ಕಮಿಷನ್? 1%. ಸೊ ಅದು ಎಕ್ಸ್ಪೆನ್ಸಸ್. ಜಾನಿ ಪೇಡ್ 1,116 rupees being interest on loan taken for purchasing of debentures of Z company limited. ಇದು ಕೂಡ ಎಕ್ಸ್ಪೆನ್ಸಸ್. ಇಲ್ಲಿ ಎರಡು ಕೊಟ್ಟಿದ್ದೇನೆ. ಅಲೋವೆಬಲ್ ಎಕ್ಸ್ಪೆನ್ಸ್ ಎಷ್ಟಿದೆ? 2. These are the incomes and these two are expenses. So first entry as per the format according computation of income from other sources. So first one entry ತಗೊಳ್ಳಿ. 20% 20,000 7% government securities, rupees 20,000 7% government securities. So calculate 7% on 20,000, 1,400 over. Next, second one, rupees 30,000 18% tax-free debentures of X company limited. ಸೊ ಈ ಥರ ನಿಮಗೆ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅಂತ ಕೊಟ್ಟಿದ್ರೆ ಟೋಟಲ್ ಇಂಟ್ರೆಸ್ಟ್ನಲ್ಲಿ ಗ್ರಾಸ್ ಆಫ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಥರ? 30,000 ಆ್ಯಸ್ ಇಟ್ ಈಸ್ 18% ಎಷ್ಟಾಗುತ್ತೆ? 5,400. ಸೊ ಈ ಅಮೌಂಟ್ನ ಗ್ರಾಸ್ ಅಪ್ ಮಾಡ್ಕೊಳ್ಳಿ. 10% ಗ್ರಾಸ್ ಅಪ್ಪು ಅಂದರೆ ಇದು 90% ಇರುತ್ತೆ. ಅದನ್ನು 10%ಗೆ ಗ್ರಾಸ್ ಅಪ್ ಯಾವ ಥರ ಮಾಡ್ಕೋತೀರಾ? 100/90 ಮಾಡ್ಕೋಬೇಕು. ಆಯಿತಾ? 5,400 ಇಂಟು 100/90. ಯಾವಾಗಿದು? ವೆನ್ ಇಟ್ ಹ್ಯಾಸ್ ಗಿವೆನ್ ಆ್ಯಸ್ ಟ್ಯಾಕ್ಸ್ ಫ್ರೀ, ರೈಟ್? ಎಷ್ಟಾಗುತ್ತೆ ಇದು? 6,000. ಸೊ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಾಗ ಈ ಥರ ಮಾಡ್ಕೋಬೇಕು. ಇಲ್ಲ ಡೈರೆಕ್ಟಾಗಿ 7% ಆನ್ 20,000 ಕ್ಯಾಲ್ಕುಲೇಟ್ ಮಾಡಿ ಡೈರೆಕ್ಟ್ ಅಮೌಂಟ್ ಒಟ್ಟು ಕಾಲಮಲ್ಲಿ ಹಾಕ್ಬೋದು. ನೆಕ್ಸ್ಟ್ ಪಾಯಿಂಟ್ ಸಿ, ರೂಪಿ 1 lakh 10% ಡಿಬೆಂಚರ್ಸ್ ಆಫ್ Z ಕಂಪನಿ ಲಿಮಿಟೆಡ್. ಸೊ ಇಲ್ಲಿ ಯಾವುದೇ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ, ಹಾಗಾಗಿ ಡೈರೆಕ್ಟಾಗಿ ತೊಗೊಂಬಿಡಿ. 10% ಆನ್ 1 lakh 10,000. ಸೊ ಇದು ಗ್ರಾಸ್ ವ್ಯಾಲ್ಯೂ, ಇದು ಗ್ರಾಸ್ ವ್ಯಾಲ್ಯೂ, ಇದನ್ನು ಗ್ರಾಸ್ ವ್ಯಾಲ್ಯೂ. ನೆಕ್ಸ್ಟ್ 40,000 10% ಡಿಬೆಂಚರ್ಸ್, 40,000 10% ಡಿಬೆಂಚರ್ಸ್ ಆಫ್ Y ಲಿಮಿಟೆಡ್. ಸೊ ಇಲ್ಲಿ ಕೂಡ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಟ್ಯಾಕ್ಸ್ ಫ್ರೀ ಅಂತ ಹೇಳಿ, ಹಾಗಾಗಿ 40,000 ಮೇಲೆ 10% ಕ್ಯಾಲ್ಕುಲೇಟ್ ಮಾಡಿ. ಇಂಟ್ರೆಸ್ಟ್ ಎಷ್ಟಾಗುತ್ತೆ? 4,000 ಗ್ರಾಸ್ ಇಂಟ್ರೆಸ್ಟ್ ರಿಸೀವ್ಡ್. ನೆಕ್ಸ್ಟ್ 50,000 8% municipal debentures,
again 8/100 into 50,000, the value is 4,000. Next 40,000 15% port trust bonds, 15/100 into 40,000, that is 6,000. So these are the interest received by the assessee, ಹೌದಾ, ದಿ ಕರೆಂಟ್ ಇಯರ್ ಆರ್ ಪ್ರಿವಿಯಸ್ ಇಯರ್. ಇದೆಲ್ಲ ಇನ್ಕಮ್. ಸೊ ಟೋಟಲ್ ಇನ್ಕಮ್ ಎಷ್ಟಾಗುತ್ತೆ ಆ್ಯಡ್ ಮಾಡ್ಕೊಳ್ಳಿ. ಬೇರೆ ಯಾವುದೇ ಇನ್ಕಮ್ ಇಲ್ಲ ಇದರಲ್ಲಿ. 10 + 6 16 + 4 20 24 30 31 400 31,400. So this is gross interest. The gross interest. The next is less allowable expenses. ಸೊ ಈ ಕ್ವೆಶನಲ್ಲಿ ಏನೇನಿದೆ, ಎಕ್ಸ್ಪೆನ್ಸಸ್ 1% ಕಮಿಷನ್ ಆ್ಯಸ್ ಕಲೆಕ್ಷನ್ ಚಾರ್ಜಸ್ ಆ್ಯಂಡ್ 1116 ಬಿಂಗ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್. ಸೊ 2 ಎಕ್ಸ್ಪೆನ್ಸಸ್ ಇದೆ. ಸೊ ಇದಂತೂ ಅಮೌಂಟ್ ಕೊಟ್ಬಿಟ್ಟಿದ್ದೇನೆ ಡೈರೆಕ್ಟಾಗಿ, ಬಟ್ ಇದು 1% ಕಮಿಷನ್ ಅಂತ ಹೇಳ್ತಿದ್ದಾನೆ. ಯಾವುದ್ರ ಮೇಲೆ? ಆನ್ ದಿ ನೆಟ್ ಇಂಟ್ರೆಸ್ಟ್ ಅಂತೆ. ನೆಟ್ ಇಂಟ್ರೆಸ್ಟ್ ಎಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ತೀರಾ? ನಮಗಿಲ್ಲಿದೆ ಗ್ರಾಸ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಾವು, ಹೌದಾ? ಸೊ ನೆಟ್ ಇಂಟ್ರೆಸ್ಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ? Calculation of net interest, that is net interest equals to gross interest minus allowable deduction, that is 10%. ಗ್ರಾಸ್ ಇಂಟ್ರೆಸ್ಟ್ ಏನೋ ಗೊತ್ತು, ಬಟ್ ಅಲೋಯಬಲ್ ಡಿಡಕ್ಷನ್ ಎಲ್ಲಿದೆ ಹೇಳ್ತೀನಿ. ಸೊ ಫಸ್ಟ್ ಗ್ರಾಸ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದೇನೆ, ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, 31,400 ಮೈನಸ್ ಅಲೋಯಬಲ್ ಡಿಡಕ್ಷನ್ ಅಂದರೆ ಎಕ್ಸೆಪ್ಟ್ ಗವರ್ನಮೆಂಟ್ ಸೆಕ್ಯೂರಿಟೀಸ್, ಮಿಕ್ಕಿದ ಎಲ್ಲ ಅಮೌಂಟ್ ಮೇಲೆ 10% ಟೋಟಲ್ ಮಾಡ್ಕೊಳ್ಳಿ. ಓನ್ಲಿ 10%. ಅಂದರೆ ಈ ಟೋಟಲ್ ಮಾಡಿಕೊಂಡು ಅದರ ಮೇಲೆ 10%ನ ತೆಗಿರಿ. 6 + 10 16 + 4 20 + 4 24 + 6 30 30,000 ಮೇಲೆ 10% ರಿಮೂವ್ ಮಾಡಿ. ದಟ್ ಈಸ್ 10% ಆನ್ 30,000 ಎಷ್ಟಾಗುತ್ತೆ? 31,400 ಮೈನಸ್ 3,000 ಎಷ್ಟು? 28,400. ದಿಸ್ ಈಸ್ ನೆಟ್ ಇಂಟ್ರೆಸ್ಟ್. ಸೊ ಈ ನೆಟ್ ಇಂಟ್ರೆಸ್ಟ್ ಮೇಲೆ 1% ಕಮಿಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ದೇರ್ ಫೋರ್ 1% ಕಮಿಷನ್ ಈಕ್ವಲ್ಸ್ ಟು 1/100 ಇಂಟು 28,400, ದಟ್ ಈಕ್ವಲ್ಸ್ ಟು 284. ಸೊ ಈ 284ನ ಮೈನಸ್ ಮಾಡಿ. ದಟ್ ಈಸ್ 1% ಕಮಿಷನ್ ಆನ್ ನೆಟ್ ಇಂಟ್ರೆಸ್ಟ್ ₹284. ಅಂಡರ್ಸ್ಟುಡ್? ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ನೆಟ್ ಇಂಟ್ರೆಸ್ಟ್ ಯಾವ ಥರ ಮಾಡ್ತೀರಾ? ಗ್ರಾಸ್ ಇಂಟ್ರೆಸ್ಟ್ ಮೈನಸ್ ಅಲೋಯಬಲ್ ಡಿಡಕ್ಷನ್ 10%. Gross interest is 31,400 minus allowable deduction is means what? 10% on 30,000. ಸೊ 30,000 ಎಲ್ಲಿಂದ ಬಂದಿರೋದು? ಎಕ್ಸೆಪ್ಟ್ ಗವರ್ನಮೆಂಟ್ ಸೆಕ್ಯೂರಿಟೀಸ್, ರಿಮೈನಿಂಗ್ ಎಲ್ಲ ಡಿವೆಂಚರ್ಸ್ ಮೇಲೆ 10% ತೊಗೊಳ್ಳಿ, ಇನ್ಕ್ಲೂಡಿಂಗ್ ಪೋರ್ಟ್ ಟ್ರಸ್ಟ್ ಬಾಂಡ್ಸ್ ಆಸ್ ವೆಲ್ ಆಸ್ ಮುನ್ಸಿಪಲ್ ಡಿವೆಂಚರ್ಸ್. ಯಾವುದೇ ಕ್ವೆಶನಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದ್ದರೆ ಅದನ್ನು ಇಗ್ನೋರ್ ಮಾಡಿ. ಯಾವುದೇ ಎಂಟ್ರಿ ಆಗಿರಲಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದ್ದರೆ ಅದನ್ನು ಇಗ್ನೋರ್ ಮಾಡಿ. ಯಾಕೆ ಅಂತಂದರೆ ಇದನ್ನು ಗ್ರಾಸಪ್ ತೊಗೋಬಾರ್ದು. ಈ ಮಿಕ್ಕಿದ ಎಲ್ಲ ಅಮೌಂಟು ಗ್ರಾಸಪ್ ಅಮೌಂಟ್ಸು.
ಓಕೆ. ಇದ್ರ ಮೇಲೆ 10% ಡಿಡಕ್ಷನ್ ಬರುತ್ತೆ, ಅಲೋಬಲ್ ಡಿಡಕ್ಷನ್ ತೊಗೋಬೇಕು. ಅಂದರೆ ಟೋಟಲ್ ಅಮೌಂಟ್ನಲ್ಲಿ 10% ಮಾಡ್ಕೊಳ್ಳಿ. ಓಕೆ. ಸೊ 10% ಆನ್ 30,000, ದಟ್ ಈಸ್ 3,000. ಸೊ 31,400 minus 3,000 is 28,400. 1% on 28,400 is 284 rupees. ದಟ್ ಈಸ್ 1% ಕಮಿಷನ್. ಇನ್ನೊಂದೇನಿದೆ, ಎಕ್ಸ್ಪೆನ್ಸಸ್ ಆನ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್, ಹೌದಾ, 1,116 rupees. ಇಂಟ್ರೆಸ್ಟ್ ಆನ್ loan taken 1,116. So total 1,400 less balance is 30,000. So this is income from other sources. ಅಂಡರ್ಸ್ಟುಡ್. ಸೊ ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ಪಲ್ಲಿ ಕ್ವಶನ್ ಹಾಕಿ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.